ನಮಸ್ತೆ ಫ್ರೆಂಡ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ 2 ಕಪ್ ಅಕ್ಕಿನ ತಗೊಂಡು ಹುರ್ಕೊತಾ ಇದ್ದೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. 2 ಕಪ್ ಅಕ್ಕಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಬೇಕು. ಅದು ಟೈಮ್ ಬಂದು 1ರಿಂದ 5 ನಿಮಿಷ ಟೈಮ್ ಹಿಡಿಯುತ್ತೆ. ಅಷ್ಟರವರೆಗೂ ನಿಧಾನಕ್ಕೆ ಅಕ್ಕಿನ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅಕ್ಕಿಗಳು ತಳ ಒತ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಹುರ್ಕೊಂಡಾದ್ಮೇಲೆ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡ್ಕೊಂಡ್ರೆ ಯಾವ ಥರ ಅಂದರೆ ಬಾಂಬೆ ರವೆ ಇರುತ್ತಲ್ಲ, ನಾವು ಉಪ್ಪಿಟ್ಟು ರವೆ, ಆ ಥರ ಅದಕ್ಕೆ ಮಿಕ್ಸಿ ಮಾಡ್ಕೊಬೇಕು. ಪೌಡ್ರು ತರಿ ಥರ ಪೌಡ್ರು. ಇವಾಗ ಏನೇನು ಬೇಕಂತ ಸಾಮಗ್ರಿಗಳು: ಪೌಡ್ರು ಮಾಡ್ಕೊಂಡಿರೋ ಅಕ್ಕಿ ಹಸಿಟ್ಟು, ರವೆ ಥರ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಹಾಕ್ಕೊಂಡು, ಆ ಥರ ಅಕ್ಕಿ ಹಸಿಟ್ಟು, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಎಣ್ಣೆ, ಉಪ್ಪು, ಜೀರಿಗೆ, ಕಡಲೆಬೇಳೆ ಮತ್ತು ಫ್ರೆಶ್ ಆಗಿರೋದು ನನ್ನ ಹತ್ರ ಅವರೆಕಾಳಿತ್ತು, ಫ್ರೆಶ್ ಅವರೆಕಾಳು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಇರಲಿಲ್ಲ, ಅದರಿಂದ ನೀವು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಬಿಟ್ಟಿದ್ದೀನಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯ್ದು ಹಸಿ ವಾಸನೆ ಹೋಗುವವರೆಗೂ 5 ನಿಮಿಷ ಫ್ರೈ ಮಾಡ್ಕೊಬೇಕು. ನೀಟಾಗಿ ಅವಾಗವಾಗ ಕೈ ಆಡಿಸಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಹೋಗಿರುತ್ತೆ. ಆಗ ಅವರೆಕಾಳನ್ನ ಅದಕ್ಕೆ ಸೇರಿಸ್ಬೇಕು. ಇವಾಗ ಅವರೆಕಾಳು 1-2 ನಿಮಿಷ ಫ್ರೈ ಮಾಡಾದಮೇಲೆ ನೀರು ಹಾಕಬೇಕು. ನಾವು ರವೆನ ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀವಿ ಅದರ 2ರಷ್ಟು ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅವರೆಕಾಳು ಸೂಪರಾಗಿ ಬೇಯೋವರೆಗೂ ಬೇಯಿಸಬೇಕು. ಸ್ವಲ್ಪ ಮೆತ್ತಗಾಗಬೇಕು ಅವರೆಕಾಳು. ಆವಾಗ ನೀರುದಾಯಿತು. ಮತ್ತು ಅದಕ್ಕೆ ಸ್ವಲ್ಪ 5 ನಿಮಿಷ ಅವರೆಕಾಳು ಗಟ್ಟಿಗಿರುತ್ತಲ್ಲ, ಬೇಯಬೇಕಲ್ವಾ, ಮುಚ್ಚಳ ಮುಚ್ಚಿ ಆಮೇಲೆ ಒಂದು ಕುದಿ ಬಂದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಹಾಕಿ ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ. ಆವಾಗ ಅವರೆಕಾಳು ನೀಟಾಗಿ ಬೆಂದಿರುತ್ತೆ. ಇದೆಲ್ಲ ಒಂದು ಕುದಿ ಬಂದಾದಮೇಲೆ ಅವರೆಕಾಳು ನೀಟಾಗಿ ಬೆಂದಿರುತ್ತೆ. ಆವಾಗ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಇವಾಗ ಅಕ್ಕಿ ಹುರಿದಿಟ್ಕೊಂಡಿದ್ದೀವಲ್ಲ ರವೆ, ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪನೇ ಹಾಕ್ಬಿಟ್ಟು ಕೈ ಆಡಿಸ್ಬೇಕು. ಒಂದೇ ಸಲ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಗಂಟು ಬರುತ್ತೆ. ಆವಾಗ ಉಪ್ಪಿಟ್ಟು ಬಾಯಲ್ಲಿ ತಿನ್ನಬೇಕಾದ್ರೆ ಅಕ್ಕಿ ಥರ ಸಿಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಗಂಟಿಲ್ದಂಗೆ ಕೈ ಆಡಿಸ್ತಾ ಇರಬೇಕು. ನಾವು ಕೈ ಆಡಿಸಿ ನೀಟಾಗೆಲ್ಲ ಮಿಕ್ಸ್ ಮಾಡಿದರೆ ಅಕ್ಕಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗೆಲ್ಲ ರೆಡಿ ಆಯಿತು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮಡಗಿದರೆ ಅಕ್ಕಿ ಅವರೆಕಾಳು ಉಪ್ಪಿಟ್ಟು ರೆಡಿ.